ನಮಸ್ತೆ ಎಲ್ಲ ಸಂಸ್ಥಾ ವಿದ್ಯಾರ್ಥಿಗಳಿಗೂ ನಮಸ್ತೆ. ಆ, ಇವತ್ತಿನ ಕ್ಲಾಸಲ್ಲಿ ನಾವು ಸ್ಟಾರ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಲೇಬರ್ ಲಾನ. ಅತ್ಯಂತ ವಾಸ್ಟ್ ಆಗಿರುವಂತಹ ಸಿಲೆಬಸ್ಸು, ತುಂಬ ಜಾಸ್ತಿ ಸಿಲೆಬಸ್ಸು, ಅತಿಯಾಗಿ ಕಾಣುತ್ತೆ ಸಿಲೆಬಸ್ ಮಾತ್ರ ಇದು ಅಷ್ಟೊಂದು ವಾಸ್ಟ್ ಆಗಿದೆ. ಸೊ ಅದರಲ್ಲಿ ನಾವು ಕಂಪ್ಲೀಟಾಗಿ ಸಿಲೆಬಸ್ಸಲ್ಲಿರೋ ಪ್ರತಿ ಒಂದು ಪಾಯಿಂಟನ್ನು ಕೂಡ ಎಕ್ಸ್ಪ್ಲೇನ್ ಮಾಡೋಣ. ಓಕೆ, ಆ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾನೆ ಯಾವುದು ಜಾಸ್ತಿ ಪ್ರಿಯಾರಿಟಿ ಇದೆ ಅಂತ ಇರುತ್ತಲ್ವಾ, ಆ ಪ್ರಿಯಾರಿಟಿ ಜಾಸ್ತಿ ಇರುವಂಥ ಒಂದು ವಿಷಯವನ್ನು ಜಾಸ್ತಿ ಹೇಳ್ತಾ, ಪ್ರಿಯಾರಿಟಿ ಯಾವುದು ಕಮ್ಮಿ ಇರುತ್ತೆ ಅದನ್ನು ಕಡಿಮೆ ಹೇಳ್ತಾ, ನಿಮ್ಮ ಎಕ್ಸಾಮ್ಸ್ಗೂ ಯೂಸ್ ಆಗಬೇಕು, ನಿಮ್ಮ ನಾಲೆಜ್ಗೂ ಕೂಡ ಮೋಸ ಆಗಬಾರ್ದು, ಆ ರೀತಿಯಾದಂಥ ಪಾಠ ಮಾಡೋಣ. ಓಕೆ, ಇದ್ರದ್ದು ಸಿಲಬಸ್ ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆ ಎರಡೂ ಕೂಡ ಇಲ್ಲೇ ಇದೆ. ಈಗ ವಿಷಯ ಏನು ಅಂತಂತಂದರೆ, ಮತ್ತು ಸಿಲಬಸ್ ಬಗ್ಗೆ ಏನು ವಿಷಯ, ಸಿಲಬಸ್ ಬಗ್ಗೆ ಆಲ್ರೆಡಿ ಮಾಡಿದ್ದೀವಿ, ಅದನ್ನೊಂದ್ಸಲ ನೋಡ್ಕೊಂಡು ಬನ್ನಿ. ದಯವಿಟ್ಟು ಮತ್ತೊಂದು ಸಲ ಹೇಳ್ತೇನೆ, ಓದೋದಕ್ಕಿಂತ ಮುಂಚೆ ಸಿಲಬಸ್ನ ನೋಡ್ಕೊಂಡು ಬನ್ನಿ, ಸಿಲಬಸ್ನ ಅರ್ಥ ಮಾಡ್ಕೊಳ್ಳಿ, ಸಬ್ಜೆಕ್ಟ್ ಏನಂತ ಅರ್ಥ ಮಾಡ್ಕೊಳ್ಳಿ. ಒಂದು ಸಬ್ಜೆಕ್ಟ್ ನಿಮಗೆ ಅರ್ಥ ಆಯಿತು ಅಂತಂದರೆ ನಾನು ಮಿಡ್ಲಲ್ಲಿ ಏನೇನು ಹೇಳ್ತಾ ಇರ್ತೀನಿ ಎಲ್ಲ ಅರ್ಥ ಆಗ್ತಾ ಇರುತ್ತೆ, ಸಬ್ಜೆಕ್ಟ್ ಮೇಲೆ ಹಿಡ್ತಾ ಸಿಗುತ್ತೆ. ಸಿಲಬಸ್ನ ಮತ್ತೊಂದು ಸಲ ನೋಡ್ಕೊಂಡು ಬನ್ನಿ. ಓಕೆ, ಒಂದು ಸಲ ಸಿಲಬಸ್ ಏನಿದೆ ಅದೇ ಸಿಲಬಸ್ನ ಇಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ಏನು KSLUದವರು ನಿಮಗೆ ಕೊಟ್ಟಿದ್ದಾರೆ ಆ ಸಿಲಬಸ್ಸನ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೇಮ್ ಥಿಂಗ್ ಕನ್ನಡದಲ್ಲಿ ಮೆನ್ಷನ್ ಮಾಡಿದ್ದೀವಿ. ಇದ್ರ ಎಕ್ಸ್ಪ್ಲನೇಷನ್ ಆಲ್ರೆಡಿ ಆಗೋಗಿದೆ, ಒಂದ್ಸಲ ಅಲ್ಲೇ ನೋಡಿ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಅಲ್ಲಿ ಕೊಟ್ಟಿರುವಂತಹ ಸಿಲಬಸ್ನ ಸ್ವಲ್ಪ ಡಿಕೋಡ್ ಮಾಡಿ ಇಡಕ್ಕೆ ಟ್ರೈ ಮಾಡಿದ್ದೀವಿ. ಅಂತಂದರೆ ಒಂದು 3 ಪಾರ್ಟಲ್ಲಿ ಡಿವೈಡ್ ಮಾಡಿದ್ದೀವಿ, ಯಾವ್ದು ಇಂಪಾರ್ಟೆಂಟ್ 3 ಪಾರ್ಟಲ್ಲಿ ಅಂತ. ಸೊ ಇದನ್ನು ಕೂಡ 3 ಪಾರ್ಟನ್ನು ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ಕೂಡ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಅದು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಮುಗಿದಿದೆ, ನೋಡಿ ಒಂದ್ಸಲ. ನೆಕ್ಸ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಏನು ಕೇಳ್ತಾರೆ ಸರ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಅಂತಂದರೆ ಈ ರೀತಿಯಾದಂಥ ಕ್ವಶನ್ಸ್ಗಳು ರೈಸ್ ಆಗುತ್ತೆ. ಗ್ರೌತ್ ಹೇಗಾಯಿತು ಟ್ರೇಡ್ ಯೂನಿಯನಿಸಮ್ ಇದು ಇಂಡಿಯಾದಲ್ಲಿ ಯುಕೆದಲ್ಲಿ ಅಂತ ಕೇಳ್ತಾರೆ. ಓಕೆನಾ, ಇಲ್ಲಾಂದರೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ಗಳೇನಿದೆ ಯೂನಿಯನ್ಗೆ ಅಂತ ಕೇಳ್ತಾರೆ. ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಫಾರ್ ವರ್ಲ್ಡ್ ಥಿಯರಿ ಯಾವ್ಯಾವು ಅಂತ ಕೇಳ್ತಾರೆ. ಇಲ್ಲ ILO ಕನ್ವೆನ್ಷನ್ ರಿಲೇಟಿಂಗ್ ಟು ಟ್ರೇಡ್ ಯೂನಿಯನಿಸಮ್ ಅಂತ ಕೇಳ್ತಾರೆ. ಅಂತಂದರೆ ಈಗ ನಾನು ಏನು ನಿಮಗೆ ಪಾಠ ಮಾಡ್ತಾ ಇದ್ದೀನಿ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕ್ವಶನ್ಸ್ಗಳು ಮಾತ್ರ ಇದು ಕಂಪ್ಲೀಟಾಗಿ ಯೂನಿಟಿಗೆ ರಿಲೇಟೆಡ್ ಇರುವಂಥ ಕ್ವಶನ್ಸ್ಗಳಲ್ಲ. ಯಾವ ಸಮಯದಲ್ಲಿ ಯಾವ ಪಾಠ ನಡೀತಾ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳನ್ನು ಕೊಡ್ತಾ ನಾವು ಪಾಠ ಮಾಡ್ತಾ ಇರ್ತೀವಿ. ಸೊ ನೋಡಿ, ಈಗ ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಫಾರ್ ಥಿಯರಿ ಆಫ್ ದ ಮಾಸ್ಟರ್ ಆ್ಯಂಡ್ ಸರ್ವೆಂಟ್ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಇದು ಜಾಸ್ತಿ ಟೈಮ್ ರಿಪೀಟ್ ಆಗಿಲ್ಲ, ಬಟ್ ಆದಾಗ್ಯೂ ಕೂಡ ಮೇ ಬಿ ಇನ್ ಕೇಸ್ ಏನಾದರೂ ಬಂತು ಅಂತಂದರೆ ಕಾನ್ಸೆಪ್ಟ್ ತುಂಬ ಸಿಂಪಲು. ಒಂದು ರಿಲೇಷನ್ಶಿಪ್ ಏನಾದರೂ ಮೇಂಟೈನ್ ಆಗಬೇಕು ಅಂತಂತಂದರೆ ಅದು ಯಾವುದ್ರ ಮೇಲೆ ಬೇಸ್ ಇರುತ್ತೆ ಅಂತಂದರೆ ಕಂಟ್ರೋಲ್ ಆಫ್ ದ ಎಂಪ್ಲಾಯರು ಎಷ್ಟರ ಮಟ್ಟಿಗೆ ಕಂಟ್ರೋಲ್ ಇಟ್ಟಿದ್ದಾನೆ ಒಬ್ಬ ಎಂಪ್ಲಾಯ್ ಮೇಲೆ, ತನ್ನ ಸೇವಕನ ಮೇಲೆ ಎಷ್ಟರ ಮಟ್ಟಿಗೆ ಕಂಟ್ರೋಲ್ ಇಟ್ಟಿದ್ದಾನೆ ಅನ್ನುವಂಥ ವಿಷಯ ಬರುತ್ತೆ. ಓಕೆ, ಸೊ ಈಗ ಈ ಮಾಸ್ಟರ್ ವಿಲ್ ಬಿ ಏಬಲ್ ಫಾರ್ ದ ಆಕ್ಟ್ಸ್ ಆ್ಯಂಡ್ ಎಂಪ್ಲಾಯ್ ಕಮಿಟೆಡ್ ವೈಲ್ ವಿತ್ ಇನ್ ದ ಸ್ಕೋಪ್ ಆಫ್ ಎಂಪ್ಲಾಯ್ಮೆಂಟ್. ಯಾವ ರೀತಿ ಅಂದರೆ, ಈಗ ಒಬ್ಬ ಮಾಸ್ಟರು ಯಾವ ರೀತಿ ಅವನನ್ನು ಕಂಟ್ರೋಲ್ ಮಾಡ್ಬೋದು, ಅದೇ ರೀತಿ ಒಬ್ಬ ಸೇವಕ ಏನಾದರೂ ತಪ್ಪು ಮಾಡ್ದ ಅಂತಂದರೆ ಅದಕ್ಕೆ ಆಗುವಂಥ ಸಮಸ್ಯೆಗೂ ಹೊಣೆಗಾರನಾಗ್ತಾನೆ ಅಂತ. ಇದನ್ನೆಲ್ಲ ನೀವು ಥಾಟ್ ಲಾದಲ್ಲಿ ಓದಿದ್ದೀರಾ, ಮೇಜರಾಗಿ ಏನು ಕೇಳಿಲ್ಲ, ಬಟ್ ಒನ್ ಟೈಮ್ ಕೇಳಿದ್ರು ಮಿಸ್ ಔಟ್ ಆಗಬಾರ್ದು ಅಂತ ಹೇಳಿದ್ದೇನೆ ಅಷ್ಟೇ. ಓಕೆ, ಇದಕ್ಕಿಂತ ನೆಕ್ಸ್ಟ್ ಬಂದೆ ಅಂತಂತಂದರೆ ಮೇಯ್ನ್ಲಿ ರೀಚ್ ಆಗ್ತೀರಾ ಹಿಸ್ಟ್ರಿಗೆ ಅಂತ. ಹೌದು ಸರ್, ಇದನ್ನು ಹಿಸ್ಟ್ರಿ ಅಂತ ಕೇಳ್ತಾರಾ, ಬೇಕಾ, ಸೆಕ್ಷನ್ಸ್ ಎಲ್ಲ ಓದಬೇಕಲ್ವಾ ನಾವು, ಹಿಸ್ಟ್ರಿ ಆ್ಯಂಡ್ ಡೆವಲಪ್ಮೆಂಟ್ ಬೇಕಾ ನಮಗೆ ಬೆಳವಣಿಗೆ ಅಂತಂದರೆ ಆಬ್ವಿಯಸ್ಲಿ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಯಾವುದು, ಮೊದಲನೇ ಪ್ಯಾರಾದಲ್ಲಿ ಏನು ನಾವು ಸಿಲೆಬಸ್ ಕಾಪಿಯಲ್ಲಿ ತೋರಿಸ್ತೆ ಎಲ್ಲಿ ಅಂತ ಮತ್ತೊಂದು ಸಲ ತೋರಿಸ್ತೀನಿ. ಈ ಮೊದಲನೇ ಕಾಪಿಯಲ್ಲಿ ನಾನು ನಿಮಗೆ ಏನು ಸಿಲೆಬಸ್ ಕಾಪಿಯಲ್ಲಿ ಮೊದಲನೇ ಪ್ಯಾರಾದಲ್ಲಿ ತೋರಿಸ್ತೆ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅನ್ಕೊಂಡ್ಬಂದೆ, ಹಿಸ್ಟ್ರಿ ಆ್ಯಂಡ್ ಡೆವಲಪ್ಮೆಂಟ್ ಅಂತಂದರೆ ವಾಟ್ ಈಸ್ ದ ಹಿಸ್ಟ್ರಿ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಲೇಬರ್ ಲಾ ಇನ್ ಇಂಡಿಯಾ ಆ್ಯಂಡ್ UK ಅಂತ ಕೇಳ್ತಾರೆ, ಇಲ್ಲ ಇನ್ ಇಂಡಿಯಾ ಅಂತಲೇ ಕೇಳ್ತಾರೆ. ಈ ರೀತಿಯಾದಂತಹ ಪ್ರಶ್ನೆಗಳು ಉದ್ಭವ ಆದಾಗ ಈಗ ನಾನು ನಿಮಗೆ ಹೇಳಕ್ಕೆ ಹೊರಟಿರುವಂಥ ಆನ್ಸರ್ನ ನೀವು ಬರೀಬೇಕಾಗುತ್ತೆ. ಓಕೆ, ಈ ಆನ್ಸರ್ಗಿಂತ ಮುಂಚೆ ಸ್ವಲ್ಪ ಬೇಸಿಕ್ ಇಂಟ್ರೊಡಕ್ಷನ್ ಟೈಪಲ್ಲಿ ನಾನು ಇದ್ರ ಹಿಸ್ಟ್ರಿ ಹೇಳ್ತೇನೆ. ಹೇಳಾದ್ಮೇಲೆ ನೆಕ್ಸ್ಟು ಡೆವಲಪ್ಮೆಂಟು ಗ್ರೋತ್ ಹೇಗಿದೆ ಅಂತ ನೆಕ್ಸ್ಟ್ ಇನ್ನೊಂದು 3 ಟೈಪ್ ಬಿಟ್ಟಿದೆ, ಸೊ ಅದನ್ನು ಕೂಡ ಹೇಳ್ತೇನೆ. ನಾನು ಹಿಸ್ಟ್ರಿ ಅಂತ ಬೇಸಿಕಲಿ ಏನಾದರೂ ಬಂತು ಅಂತಂತಂದರೆ ನಮ್ಮ ಫಸ್ಟ್ ಥಿಂಗ್ ಏನಪ್ಪ ಅಂತಂತಂದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗುತ್ತೆ. ಇನ್ನೇನಿದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತಂದರೆ ಕೈಗಾರಿಕಾ ಕ್ರಾಂತಿ ಆಗುತ್ತೆ. ಏನಿದು ಕೈಗಾರಿಕಾ ಕ್ರಾಂತಿ ಅನ್ಕೊಂತಂದೆ ಅಂದರೆ ಕೈಗಾರಿಕೆಗಳು ಅತಿ ಹೆಚ್ಚಾಗಿ ಸ್ಥಾಪನೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸಲ ಕೈಗಾರಿಕೆಗಳ ಸ್ಥಾಪನೆ ಆದಮೇಲೆ ಅಲ್ಲಿ ಓನರ್ಗಳು ಉದ್ಭವ ಆಗ್ತಾರೆ. ಓನರ್ಗಳೇನು ಕೆಲಸ ಮಾಡ್ತಾರಾ, ಇಲ್ಲ ಲೇಬರ್ಸ್ಗಳನ್ನ ಇಡ್ತಾರೆ, ಆ ಲೇಬರ್ಸ್ಗಳು ಕೆಲಸ ಮಾಡ್ತಾರೆ. ಒಂದು ಸಲ ಓನರ್ ಲೇಬರ್ ಕೆಲಸಕ್ಕಂತ ಇಟ್ಕೊಂಡಾಗ ಲೇಬರ್ಸ್ಗಳದ್ದು ಎಕ್ಸ್ಪ್ಲಾಯಿಟೇಷನ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಶೋಷಣೆಗಳು ಸ್ಟಾರ್ಟ್ ಆಗುತ್ತೆ. HK ಅವರಿಗೆ ಹತ್ರ ಕೆಲಸ ಮಾಡಿಸುವಂಥದ್ದು, ಜಾಸ್ತಿ
ಕೆಲಸ ಮಾಡಿಸಿ ಕಡಿಮೆ ಸಂಬಳ ಕೊಡುವಂಥದ್ದು, ಮೆಡಿಕಲ್ ಫೆಸಿಲಿಟಿನ ಕೊಡದೇ ಇರುವಂಥದ್ದು, ಈ ರೀತಿಯಾದಂಥ ಶೋಷಣೆ ಲೇಬರ್ಗಳಿಗೆ ಶುರುವಾಗುತ್ತೆ. ಒನ್ಸ್ ಈ ಥರ ಏನು ಲೇಬರ್ಗಳಿಗೆ ಶೋಷಣೆ ಶುರುವಾಗುತ್ತಲ್ವಾ, ಆವಾಗ ಒಂದು ರಿಲೇಷನ್‌ಶಿಪ್ಪಲ್ಲಿ ಆಗುವಂಥ ವೇರಿಯೇಷನ್‌ಗೆ ಒಂದು ರೆವಲ್ಯೂಷನ್ನೇ ಶುರುವಾಗುತ್ತೆ. ಅಂತಂದರೆ ಇಲ್ಲಿ ಅರ್ಥ ಮಾಡಿಕೊಂಡು ನಮಗೆ ಬೇಕಾಗಿರುವಂತಹ ನ್ಯಾಯವಾಗಿರುವಂತಹ ನಮ್ಮ ಬೇಸಿಕ್ ಸವಲತ್ತುಗಳನ್ನು ಕೊಡಿ ಅಂತ ಲೇಬರ್ಗಳು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲೇಬರ್ ಸ್ಟಾರ್ಟ್ ಡಿಮ್ಯಾಂಡ್ಸ್. ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಇಲ್ಲಿ ನಾನು ಹೇಳ್ತಾ ಇರೋದೇನು ಅಂತಂದರೆ, ಯಾಕೆ ಇದು ಉದ್ಭವ ಆಯಿತು ಈ ಲೇಬರ್ ಲಾ ಸಬ್ಜೆಕ್ಟು ಅಂತಂದರೆ, ಲೇಬರ್ಗಳಿಗೆ ಆ ಸಮಸ್ಯೆ ಆಗ್ತಾ ಕಾನೂನುಗಳನ್ನ ತಂದುಬಿಟ್ಟು ಕಂಟ್ರೋಲಿಗೆ ತರುವಂಥ ಸಿಚುವೇಶನ್ ಬಂತು. ಓಕೆ, ಈಗ ಲೇಬರ್ ಮತ್ತು ಮಾಸ್ಟರ್ ಅಂತ ನಾನೇನು ಆವಾಗಲೇ ಹೇಳ್ತಾ ಇದ್ದೀನಿ. ಈ ರಿಲೇಷನ್ಶಿಪ್ಪು ಯಾವ ರೀತಿ ಇರುತ್ತೆ ಇದನ್ನು ಆಲ್ರೆಡಿ ಟಾಟ್ ಲಾದಲ್ಲಿ ಓದಿದ್ದೀರಾ. ಆದಾಗ್ಯೂ ಕೂಡ ಬರಿಬೇಕಾದ್ರೆ ಒಂದು 3 ಲೈನ್ ಬೇಕು ಅಂತ ಇಲ್ಲಿ ಕೊಟ್ಟಿದ್ದೀನಿ ಅಷ್ಟೇ. ತುಂಬ ಸಿಂಪಲಾಗಿ ಒಂದೇ ಲೈನನ್ನು ಹೇಳಬೇಕು ಅಂತಂತಂದರೆ, ಯಾರು ಡೈರೆಕ್ಷನ್ ಮಾಡ್ತಿರ್ತಾರೆ, ಯಾರು ಒಬ್ಬ ಕಂಟ್ರೋಲ್ ಮಾಡ್ತಾರೆ, ಅವನನ್ನು ಮಾಸ್ಟರ್ ಅಂತ ಕರೀತಾರೆ. ಏನು ಇವನು ಮಾಡ್ತಾನೆ, ಡೈರೆಕ್ಷನ್ ಕೊಡ್ತಾ ಇರ್ತಾನೆ ಮತ್ತು ಕಂಟ್ರೋಲ್ ಇಟ್ಟಿರ್ತಾನೆ. ಯಾರನ್ನ? ಒಬ್ಬ ಸರ್ವೆಂಟ್ನ. ಯಾರು ಕಂಟ್ರೋಲ್ ಇರ್ತಾನೆ, ಯಾರು ಡೈರೆಕ್ಷನಲ್ಲಿ ಕೆಲಸ ಮಾಡ್ತಿರ್ತಾನೆ ಅವ್ನು ಸರ್ವೆಂಟು, ಯಾರು ಕೊಡ್ತಾ ಇರ್ತಾನೆ ಅವ್ನು ಮಾಸ್ಟರು. ಇದಿಷ್ಟೇ ಯಜಮಾನ ಮತ್ತು ಸೇವಕ. ಯಜಮಾನ ಇದ್ದ ಓನರ್, ಸೇವಕ ಇದ್ದ ಕೆಳಗಡೆ ಕೆಲಸ ಮಾಡೋಣ. ಈ ಸೇವಕನಿಗೆ ಆಗುವಂಥ ತೊಂದರೆಗಳು ಏನಾದರೂ ಆದಲ್ಲಿ ಅವನು ಕಾನೂನಿನ ಪ್ರಕಾರ ಯಾವ ರೀತಿ ತನ್ನನ್ನು ರಕ್ಷಣೆ ತಗೋಬೇಕು ಅನ್ನುವಂಥದ್ದೇ ಈ ಲೇಬರ್ ಲಾ ಸಬ್ಜೆಕ್ಟ್ ಆಗಿದೆ. ಓಕೆ, ಈ ಥರ ಇದ್ದಾಗ ಅಡ್ವೊಕೇಟ್ SR ಸಾಮಂತ್ ಅಂತ ಒಂದು ಅಬ್ಸರ್ವ್ ಮಾಡಿಬಿಟ್ಟು ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಹೇಳ್ತಾರೆ. ಜಸ್ಟ್ ಎಕ್ಸಾಮ್ಸಲ್ಲಿ ಬರೀತಿರ್ಬೇಕಾದ್ರೆ ನಿಮಗೆ ಒಂದಿಷ್ಟು ತೂಕ ಇರಬೇಕು, ವೆಯ್ಟ್ ಇರಬೇಕು, ನಿಮ್ಮ ಉತ್ತರದಲ್ಲಿ ವೆಯ್ಟೇಜ್ ಇರಬೇಕು ಅಂತ ಸ್ಟ್ಯಾಂಡರ್ಡ್ ಬುಕ್ಸ್ಗಳಿಂದ ಸಮ್ ಸ್ಟೇಟ್ಮೆಂಟ್ಸ್ಗಳನ್ನು ತಂದಿದ್ದೀವಿ ಅಷ್ಟೇ. ಸಿಂಪಲ್ ಆಗಿದೆ, ಸ್ಟೇಟ್ಮೆಂಟ್ ಅಂತ ಏನಿಲ್ಲ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಇಲ್ಲಿ ಡಾಮಿನೇಷನ್ ಆ್ಯಂಡ್ ಸಬ್ಮಿಷನ್ ಇರುತ್ತೆ, ಅಂತಂದರೆ ಪ್ರಾಬಲ್ಯ ಮತ್ತು ಸಲ್ಲಿಕೆ ಇರುತ್ತೆ. ಸಿಂಪಲಾಗಿ ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತಂದರೆ, ಇಲ್ಲಿ ಒಬ್ಬರು ಹೈಯೆಸ್ಟು ಟಾಪ್ ಪೊಸಿಷನ್ ಇರ್ತಾರೆ. ಯಾರು ಇರ್ತಾರೆ ಟಾಪ್ ಪೊಸಿಷನ್? ಆಬ್ವಿಯಸ್ಲಿ ಒಬ್ಬ ಎಂಪ್ಲಾಯರ್ ಇರ್ತಾನೆ. ಇನ್ನೊಬ್ಬರು ಸಬ್ಮಿಷನ್ ಕೆಳಗಡೆ ಪೊಸಿಷನ್ ಇರ್ತಾರೆ. ಅವ್ರು ಯಾರು ಇರ್ತಾರೆ? ಲೇಬರ್ ಇರ್ತಾನೆ. ಅವ್ನು ಕೆಳಗಡೆ ಇರುವಂಥ ಲೇಬರ್ ಇರ್ತಾನೆ. ಓನರ್ ಏನಿರ್ತಾನೆ, ಇವನಿಗೆ ಆರ್ಡರ್ ಮಾಡ್ತಾ ಇರ್ತಾನೆ, ಆ ರೀತಿ ಮಾಡಿ ಈ ರೀತಿ ಮಾಡು ಅಂತ ಲೇಬರ್ ಮಾಡಲೇಬೇಕಾಗುತ್ತೆ. ಈ ರೀತಿಯಾದಂಥ ಇರುತ್ತೆ. ಆಮೇಲೆ ಇಲ್ಲಿ ಅಥಾರಿಟಿನ ಹೋಲ್ಡ್ ಮಾಡ್ಕೊಂಡಿರ್ತಾರೆ. ಯಾರು? ಹೈಯೆಸ್ಟ್ ಪವರಲ್ಲಿ ಇರುವಂಥವ್ರು. ಈ ರೀತಿಯಾದಂಥ ಡಿಫ್ರೆನ್ಷಿಯೇಟ್ ನೋಡ್ತೀವಿ. ಆಮೇಲೆ ಇಲ್ಲಿ ಸ್ಟ್ರಾಂಗು, ವೀಕು ಅನ್ನುವಂಥ 2 ಕಾನ್ಸೆಪ್ಟ್ ಇರುತ್ತೆ. ಸ್ಟ್ರಾಂಗ್ ಯಾರಿರ್ತಾರೆ? ಟಾಪಲ್ಲಿರೋರು. ವೀಕ್ ಯಾರಿರ್ತಾರೆ? ಕೆಳಗಿರೋದು. ಮತ್ತು ರೂಲರ್ ಆ್ಯಂಡ್ ರೂಲ್ಡ್ ಅನ್ನೋಂಥದ್ದು ಆ್ಯಕ್ಚುಯಲ್ ಕಾನ್ಸೆಪ್ಟ್ ಏನಾದರೂ ನಾವು ನೋಡಬೇಕು ಅಂತಂದರೆ ಈ ಲೇಬರ್ ಲಾದಲ್ಲೇ ನೋಡಬೇಕು ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ರೂಲರ್ ಯಾರು? ಮೇಲ್ಗಡೆ ಇರೋ ಎಂಪ್ಲಾಯರ್. ರೂಲ್ಡ್ ಯಾರು? ಕೆಳಗಡೆ ಇರುವಂಥ ಲೇಬರು. ಈ ರೀತಿಯಾದಂಥ ಸನ್ನಿವೇಶಗಳು ಯಾವಾಗ ಉದ್ಭವ ಆಗುತ್ತಲ್ಲ, ಸೊ ಆಬ್ವಿಯಸ್ಲಿ ಅವಾಗ ನ್ಯಾಯಕ್ಕೋಸ್ಕರ ಒಂದು ಮಿಡ್ಲಲ್ಲಿ ಬರಲೇಬೇಕಾಗುತ್ತೆ ಕಾನೂನು ಅನ್ನೋವಂಥದ್ದು. ಅಂಥ ಕಾನೂನುಗಳು ಮಿಡ್ಲಲ್ಲಿ ಬರುತ್ತೆ. ಆ ಕಾನೂನುಗಳೇ ನಾವೀಗ ಓದ್ತಾ ಇರುವಂತಹ ಲೇಬರ್ ಲಾ 1 ಸಬ್ಜೆಕ್ಟಲ್ಲಿ ಓದ್ತಾ ಇದ್ದೀವಿ. ಅಂತಂದರೆ ಇವನಿಗೆ ಬೇಕಾಗಿರೋ ESI, PF, ಕಾಂಪನ್ಸೇಷನ್ನು, ಆಮೇಲೆ ಸ್ಟ್ರೈಕ್ ಮಾಡುವಂಥ ಅಧಿಕಾರ, ಹಕ್ಕು ಸಿಗಲಿಲ್ಲ ಅಂತಂದರೆ ಹೋಗ್ಬಿಟ್ಟು ಕೇಳುವಂಥ ಅಧಿಕಾರ, ಲಾಕೌಟ್ ಮಾಡುವಂಥ ಅಧಿಕಾರ, ಇದೆಲ್ಲ ಅಧಿಕಾರ ಬೇಕಾಗಿದ್ದು ಯಾವಾಗ? ಅಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಹೋದಾಗ. ಈ ರೀತಿಯಾದಂಥ ಸಮಸ್ಯೆಗಳನ್ನು ಅನುಭವಿಸ್ತಾ ಈ ಸಿಚುವೇಶನ್ಗೆ ರೀಚ್ ಆಗ್ತಾರೆ. ಸೊ ಒನ್ಸ್ ಈ ರೀತಿ ಹಿಸ್ಟ್ರಿನ ಡಿವೈಡ್ ಮಾಡಾದ್ಮೇಲೆ ಫೈನಲ್ ಆಗಿ ಒಂದು ಬರುತ್ತೆ ಗ್ರೌತ್ ಮತ್ತು ಟ್ರೇಡ್ ಯೂನಿಯನಿಸಮ್ ಇನ್ UK ಅಂತ. ನೋಡಿ, ನಾನು ಅವಾಗಲೇ ಹೇಳಿದ್ನಲ್ಲ ಮೇಜರ್ ಒಂದು ಕ್ವಶನು ಅಂತ. ಸೊ ಮೇಜರಾಗಿ ಕೇಳ್ತಾರೆ. ಇದು ನಾನು ಮೋರ್ ದ್ಯಾನ್ 4 to 5 ಪೇಜಸ್ಸನ್ನು ಮಾಡಿದ್ದೇನೆ. ಒಂದು ಡೆಫಿನೇಷನ್ನು, ಹೇಗೆ ಗ್ರೌತ್ ಆಯಿತು, ಈ ರೀತಿಯಾದಂಥ ಒಂದು ವರ್ಲ್ಡ್ ವಾರ್ ಆದಮೇಲೆ ಫಸ್ಟಿಗೆ ಹೇಗಾಯಿತು ಅಂತೆಲ್ಲದನ್ನು ಕೂಡ ನಾನು ಎಕ್ಸ್ಪ್ಲೇಷನ್ ಮಾಡಿದ್ದೇನೆ. ಜಸ್ಟ್ ಹಾಗೆ ನೋಡ್ತಾ ಹೋಗಿ ಅರ್ಥ ಆಗುತ್ತೆ. ಹಾಗಾದರೆ ಈ ಸ್ವಲ್ಪ ಮುಂಚೆ ಹೇಳಿದ್ದೇನು ಸರ್ ಅಂತಂತಂದರೆ, ಹಿಸ್ಟ್ರಿ, ನೇಚರ್ ಆ್ಯಂಡ್ ಸ್ಕೋಪ್ ಅಂತ ಏನಾದರೂ ಕೇಳಿದರೆ ಹಿಂಗಡೆ ಇರುವಂಥ 3 ಸ್ಲೈಡ್ ಏನಿದೆಯಲ್ಲ ಅದನ್ನು ಬರೆಯೋಕ್ಕೆ ಟ್ರೈ ಮಾಡಿ. ಸೊ ಈಗೇನು ಅಂತಂದರೆ ಗ್ರೌತ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ ಬೇಸಿಕಲಿ ಟ್ರೇಡ್ ಯೂನಿಯನ್ ಅಂತ ಇದೆ. ಟ್ರೇಡ್ ಯೂನಿಯನ್ ಅಂದರೆ ಏನು ಫಸ್ಟು ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಆಮೇಲೆ ಟ್ರೇಡ್ ಯೂನಿಯನಿಸಮ್ ಬಗ್ಗೆ ಹೋಗೋಣ. ಓಕೆ, ಟ್ರೇಡ್ ಯೂನಿಯನ್ ಅಂದರೆ ಏನು? ಟ್ರೇಡ್ ಯೂನಿಯನ್ ಅಂತಂದರೆ ಏನು ಅಂತಂದರೆ, ಒಂದು ಫ್ಯಾಕ್ಟ್ರಿ ಇರುತ್ತೆ. ಆ ಫ್ಯಾಕ್ಟ್ರಿಯಲ್ಲಿ ಒಂದಿಷ್ಟು ಜನ ಸೇರಿಕೊಂಡು ಏನು ಮಾಡ್ತಾರೆ ಅಂತಂತಂದರೆ ಸಂಘ ಕಟ್ಕೊಳ್ತಾರೆ, ಗುಂಪು ಕಟ್ಕೊಂಡು ಅದನ್ನು ಲೀಡರ್ ಅಂತ ಮಾಡ್ತಾರೆ. ಈ ಲೀಡರ್ ಏನು ಮಾಡ್ತಾನೆ ಅಂತಂತಂದರೆ, ಈ ಮೀಟಿಂಗ್ಸ್ ಎಲ್ಲ ನಡೆಯುತ್ತಲ್ವ, ಮೇಜರ್ ಮೀಟಿಂಗ್ಸ್ಗಳು, ಯಾವುದ್ಯಾವುದು ಜನರಲ್ ಮೀಟಿಂಗ್ಸ್ಗಳು ನಡೆಯುತ್ತೆ, ಆ ಮೀಟಿಂಗ್ಸಲ್ಲಿ ಹೋಗ್ಬಿಟ್ಟು ಕೂತ್ಕೊಳ್ತಾನೆ. ಓಕೆ, ಅವನು ಕೂತ್ಕೊಂಡು ಅಲ್ಲಿ ಡಿಸ್ಕಷನ್ ಮಾಡಿಬಿಟ್ಟು ಅವನ ಕೆಳಗಿರುವಂಥ ಲೇಬರ್ಸ್ಗಳು ಏನು ಇರ್ತಾರಲ್ವ, ಅಂತಂದರೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋದು, ಇವರ ಫೇವರ್ ಆಗಿರಬೇಕು, ಇವ್ರಿಗೆ ಮೋಸ ಆಗಬಾರ್ದು, ನ್ಯಾಯ ಇರಬೇಕು ಅನ್ನುವಂಥ ಒಂದು ವ್ಯವಸ್ಥೆನ ಏನು ಕ್ರಿಯೇಟ್ ಮಾಡ್ಕೊಳ್ತಾನಲ್ವ, ಅದನ್ನೇ ನಾವು ಯೂನಿಯನ್ ಅಂತ ಕರಿತೀವಿ, ಟ್ರೇಡ್ ಯೂನಿಯನ್ ಅಂತ ಕರಿತೀವಿ. ಸೊ ಇದ್ರ ಇಂಟ್ರೊಡಕ್ಷನ್ ಏನಪ್ಪ ಅಂತಂತಂದರೆ, ಸುಮ್ಮನೆ ಜನರಲ್ ಏನಾದರೂ ಒಂದು 4 ಲೈನ್ ಇಂಟ್ರೊಡಕ್ಷನ್ ಏನಾದರೂ ಬರಿತೀರಾ ಅಂತಂತಂದರೆ, ಇಲ್ಲಿ
ಇಂಡಸ್ಟ್ರಿಯಲ್ ಲಾಗಳನ್ನ ಸರಿ ಇದೆ ಇಲ್ಲ ಅಂತ ಚೆಕ್ ಮಾಡೋಕ್ಕೆ. ಮತ್ತು ಇನ್ನೇನು ಅಂತಂತಂದರೆ ಇಟ್ ಇನ್ವಾಲ್ವ್ಸ್ ದ ಹಾರ್ಡ್ ವರ್ಕ್ ಟು ಟಫ್ ಗ್ರೈಂಡ್ ಈಚ್ ಆ್ಯಂಡ್ ಎವ್ರಿ ಸ್ಟಾಕ್ ಹೋಲ್ಡರ್ಸ್ ಅಂತಂದರೆ ಈ ಸ್ಟೇಕ್ ಹೋಲ್ಡರ್ಸ್ಗಳು ಯಾರು ಇರ್ತಾರೋ, ಸ್ಟೇಕ್ ಹೋಲ್ಡರ್ಸ್ ಮೀನ್ಸ್ ಅವರು ನಥಿಂಗ್ ಬಟ್ ಎ ಓನರ್ಸ್. ಇವ್ರು ಯಾರು ಇರ್ತಾರಲ್ಲ, ಈ ಓನರ್ಸ್ಗಳು ತಮ್ಮ ತಮ್ಮ ವ್ಯವಸ್ಥೆಯಲ್ಲಿ ಕಾನೂನಲ್ಲಿ ಹೈಯೆಸ್ಟ್ ಮೋಸ ಮಾಡದೇ ಇರುವ ಹಾಗೆ ನೋಡ್ಕೊಳ್ಳುವಂಥ ವ್ಯವಸ್ಥೆನ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದೆ. ಸೊ ಅದಾದಮೇಲೆ ಡೆಫಿನೇಷನ್ ಆಫ್ ಟ್ರೇಡ್ ಯೂನಿಯನ್ ಅಂತ ಇದೆ. ಸೊ ಈ ಡೆಫಿನೇಷನ್ ಆಫ್ ಟ್ರೇಡ್ ಯೂನಿಯನ್ ತುಂಬ ದೊಡ್ಡ ಕಾನ್ಸೆಪ್ಟ್. ಓಕೆ, ಇದಕ್ಕೆ ಅಂತಲೇ ಒಂದು ಅರೌಂಡ್ 10 ಮಾರ್ಕ್ಸಿಗೆ ಕ್ವಶನ್ ರೆಗ್ಯುಲರಾಗಿ ರೈಸ್ ಆಗುತ್ತೆ. ಬಟ್ ಇಲ್ಲಿ ಇಂಟ್ರೊಡಕ್ಷರಿ ಪಾರ್ಟಲ್ಲಿ ಇರೋದ್ರಿಂದ ನಾವು ಈಗ ಇದನ್ನು ನೋಡೋಕ್ಕೆ ಹೋಗೋದಿಲ್ಲ. ಮುಂದಿನ ಕ್ಲಾಸಸ್ಗಳಲ್ಲಿ ಇದಕ್ಕಿಂತ 2-3 ಕ್ಲಾಸಸ್ಗಳು ಬಿಟ್ಬಿಟ್ಟು ಈ ಡೆಫಿನೇಷನ್ ಆಫ್ ಟ್ರೇಡ್ ಯೂನಿಯನ್ನ ಮೇಜರ್ ಆಗಿ ಕೇಸ್ ಲಾ ಸಮೇತ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಅದು ನೀವು ನೋಡ್ಕೊಳ್ಳಿ. ಬಟ್ ಇಲ್ಲಿ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಹೀಗೆ ಚಂದಲಾಗಿ ಒಂದ್ಸಲ ಹೇಳ್ತಾ ಇದ್ದೀನಿ. ದ ಟ್ರೇಡ್ ಯೂನಿಯನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಆ್ಯನ್ ಆರ್ಗನೈಸ್ಡ್ ಅಸೋಸಿಯೇಷನ್ ಆಫ್ ವರ್ಕರ್ಸ್. ನಾ ಹೇಳಿದೆ ಒಂದು ಬಾಕ್ಸ್ ಹಾಕ್ಬಿಟ್ಟು ಇಲ್ಲಿ ವರ್ಕರ್ ಇರ್ತಾರೆ, ಇಲ್ಲಿ ಓನರ್ಸ್ಗಳಿರ್ತಾರೆ. ಓಕೆ, ಓನರ್ಗಳಿರ್ತಾರೆ. ಇಲ್ಲಿ ಏನಂತ ಹೇಳ್ತಾ ಇದೆ, ಆರ್ಗನೈಸ್ಡ್ ಅಸೋಸಿಯೇಷನ್ ಆಫ್ ವರ್ಕರ್ಸ್ ಅಂತ ಇದ್ದಾರೆ. ಅಂದರೆ ಇಲ್ಲಿ ಆರ್ಗನೈಸ್ಡ್ ವರ್ಕರ್ ಯಾರಿದು, ಇವರೆಲ್ಲ ಸೇರಿಕೊಂಡು ಒಂದು ID ಕಾರ್ಡ್ ಮಾಡಿಕೊಂಡು ನಾನು ಯೂನಿಯನ್ ಮೆಂಬರ್, ನಾನು ಯೂನಿಯನ್ ಸೆಕ್ರೆಟ್ರಿ, ನಾನು ಯೂನಿಯನ್ ಪ್ರೆಸಿಡೆಂಟ್ ಅಂತೇಳಿ ಒಂದು ಆರ್ಗನೈಸ್ಡ್ ಅಸೋಸಿಯೇಷನ್ ಕಟ್ಕೊಂಡು ಇನ್ನು ಟ್ರೇಡ್ ಪ್ರೊಫೆಷನ್ ಆಗಿರ್ಬೋದು, ಫಾರ್ಮ್ ಟು ದ ಫರ್ದರ್ ರೈಟ್ಸ್ ಆ್ಯಂಡ್ ಇಂಟ್ರೆಸ್ಟ್. ನಾನು ಹೇಳಿದೆ ಇವ್ರಿಗೇನಾದರೂ ಸಮಸ್ಯೆಗಳಾದಾಗ ಇವ್ರು ಹೋಗ್ಬಿಟ್ಟು ಇವ್ರ ಹತ್ರ ಕ್ವಶನ್ಗಳನ್ನ ರೈಸ್ ಮಾಡೋಕ್ಕೋಸ್ಕರ ಮಾಡ್ಕೊಂಡಿರ್ತಾರೆ ಅಂತ. ಸೊ ಈ ರೀತಿಯಾಗಿ ಮಾಡ್ಕೊಂಡಿರೋ ಕ್ವಶನ್ಸ್ ಏನು ಹೊಂದಿರುತ್ತೆ, ರೈಟ್ಸ್ಗಳು ಹೊಂದಿರುತ್ತೆ ಮತ್ತು ಇಂಟ್ರೆಸ್ಟನ್ನು ಹೊಂದಿರುತ್ತೆ. ಈ ರೀತಿಯಾದಂಥ ರೈಟ್ಸ್ನ ಇಂಟ್ರೆಸ್ಟ್ನ ಈ ಎಲ್ಲ ಎಂಪ್ಲಾಯೀಸ್ನ ಪರವಾಗಿ ಓನರ್ ಹತ್ರ ಹೋಗಿ ಕೇಳೋಕ್ಕೆ ಫಾರ್ಮ್ ಮಾಡ್ಕೊಂಡಿರ್ತಾರೆ. ಇದನ್ನೇ ನಾವೇನಂತ ಕರಿತೀವಿ, ಟ್ರೇಡ್ ಯೂನಿಯನ್ ಅಂತ ಕರಿತೀವಿ. ಇನ್ ಇಂಡಿಯಾ ಟ್ರೇಡ್ ಯೂನಿಯನ್ ಆರ್ ರಿಜಿಸ್ಟರ್ಡ್ ಅಂಡರ್ ದ, ಇನ್ ಕೇಸ್ ಏನಾದರೂ ಟ್ರೇಡ್ ಯೂನಿಯನ್ ಇಂಡಿಯಾದಲ್ಲಿ ರಿಜಿಸ್ಟರ್ಡ್ ಆಗಬೇಕು ಅಂದರೆ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಅಂತ ಇದೆ, 1926 ಜಾರಿ ಆಗಿರುವಂಥದ್ದು. ಇದರಲ್ಲಿ ಅಂಡರಲ್ಲಿ ಟ್ರೇಡ್ ಯೂನಿಯನ್ನ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಈ ಟ್ರೇಡ್ ಯೂನಿಯನ್ ರಿಜಿಸ್ಟ್ರೇಷನ್ ಕೂಡ ಒಂದು ಮೇಜರ್ ಇಂಪಾರ್ಟೆಂಟ್ ಕ್ವಶನ್, ತುಂಬ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ. ಸೊ ಇದು ಕೂಡ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಇದು ಕೂಡ ಜಾಸ್ತಿ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀವಿ. ಇಲ್ಲಿ ಜಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್ ಆಗಿರೋದನ್ನ ಕಂಪ್ಲೀಟಾಗಿ ಹೇಳ್ತಾ ಇಲ್ಲ. ಸೊ ಓಕೆ, ನೆಕ್ಸ್ಟ್ ಫರ್ದರ್ ಏನಾದರೂ ಬಂದರೆ ಈ ಟ್ರೇಡ್ ಯೂನಿಯನಿಸಮ್ ಅನ್ನೋದು ಏನಿದೆಯಲ್ಲ ಅಂತಂದರೆ, ಈ ಟ್ರೇಡ್ ಯೂನಿಯನಿಸಮ್ ಸಂಘಟನೆ ಅನ್ನೋದು ಏನಿದೆಯಲ್ಲ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ಬಂತು ಅಂತಂತಂದರೆ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಮ್ಮ ಇಂಡಿಯಾದಲ್ಲಿ ನಾರ್ಮಲ್ ಆಗಿ ನಾವೆಲ್ಲ ರೈತರು, ಆಯಿತಾ, ಮೇಜರ್ ಆಗಿ ರೈತರು. ಫ್ಯಾಕ್ಟ್ರಿಯನ್ನು ತುಂಬ ಕಡಿಮೆ ಇರ್ತಾರೋ, 90% ಡಿಪೆಂಡ್ ಆಗಿದ್ವಿ 1600ಕ್ಕಿಂತ ಬಿಫೋರ್. ಒನ್ಸ್ ಬ್ರಿಟಿಷರು ಎಂಟ್ರಿ ಕೊಟ್ಟಾದಮೇಲೆ ಅವ್ರೇನು ಮಾಡ್ತಾರೆ, ತನ್ನ ಬ್ರಿಟನ್ನಲ್ಲಿರೋ ಈ ಬ್ರಿಟನ್ನಲ್ಲಿ ಇರೋವಂಥ ರೀತಿಯಲ್ಲೇ ಇಲ್ಲಿ ಚೀಪ್ ಲೇಬರ್ ಸಿಗುತ್ತಲ್ವ, ನಮ್ಮಲ್ಲಿ ಚೀಪ್ ಲೇಬರು ಮತ್ತು ನ್ಯಾಚುರಲ್ ರಿಸೋರ್ಸು, ಈ ರೀತಿಯಾದಂಥ ಎಲ್ಲ ವಸ್ತುಗಳು ಸಿಗೋದ್ರಿಂದ ಫ್ಯಾಕ್ಟ್ರಿನ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಫ್ಯಾಕ್ಟ್ರಿನ ಕಟ್ತಾ ಏನು ಮಾಡ್ತಾರೆ ಅಂತಂತಂದರೆ, ತುಂಬ ದೊಡ್ಡ ಲೆವೆಲಿಗೆ ರೆವಲ್ಯೂಷನ್ನ ಒಂದು ಸ್ಟಾರ್ಟ್ ಮಾಡಿ ಫ್ಯಾಕ್ಟ್ರಿನ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಒನ್ಸ್ ಈ ರೀತಿ ಸ್ಟಾರ್ಟ್ ಆದಂಥ ಫ್ಯಾಕ್ಟ್ರಿ ಈಗ ವೀಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟಾಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್ಸು. ಈ ನಾವು ಹಾಕಿರುವಂಥ ಪೋಸ್ಟನ್ನು ಕಂಪ್ಲೀಟಾಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗಿದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವೀಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡಿಕೊಂಡ್ರೆ, ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡಿಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ. ಸೊ ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತೊಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB ಅಥವಾ ಈ 5 ಇಯರ್ LLBಯಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವೊಂದು ಕಾಲ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು, ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ಮದು ಸೆಮಿಸ್ಟರ್ ವೈಸ್ ಥರನೂ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಮ್ನವರಿಗೆ, ಇಂಗ್ಲೀಷ್ ಮೀಡಿಯಮ್ನವ್ರಿಗೂ ಇರುತ್ತೆ, ಕನ್ನಡ ಮೀಡಿಯಮ್ನವ್ರಿಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟ್ರಿಗೆ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು 2 ಮೀಡಿಯಮರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, 8, 9, 10. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯಿತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯಿತು. ಇಫ್ ಇನ್ ಕೇಸ್ ನಾವು ತೊಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕಾಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ,
ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎತ್ತ, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟಾಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಎನಿಹೌ ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವೀಡಿಯೋಸ್ಗಳು. ಯಾವ ಥರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವೀಡಿಯೋ ಅಷ್ಟೇ. ಈಗ ಒಂದು ವೀಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲಬಸ್. ಯಾಕಂದ್ರೆ 100% ಸಿಲಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವೀಡಿಯೋಸ್ ಪರ್ ಸೆಮಿಸ್ಟರ್ ಆಯ್ತಾ. ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವೀಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲಬಸ್. ನೀವು ಸಿಲಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ. ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ಥರ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ. ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್ಶಿಪ್ ತುಂಬಾ ನೀಟಾಗಿ ನಡೆಸುವಂತ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ. ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ 2 ಮೀಡಿಯಮಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ 2 ಮೀಡಿಯಂ ಅಲ್ಲ, ಕ್ಲಾಸಸ್ಗಳು ಮತ್ತೆ ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂ ಅವರಿಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತ ಅವ್ರಿಗೋಸ್ಕರ ಅಂತಾನೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು. 2 ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24/7 ಯಾವಾಗಾದ್ರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಸಿಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಆ್ಯಂಡ್ ಇಂಗ್ಲಿಷ್ ಮೀಡಿಯಮಲ್ಲಿ 2 ಮೀಡಿಯಮಲ್ಲೂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳನ್ನು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರಲ್ಲೂ ಕೂಡ ಇದೆ. ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನು ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದೀರಾ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವೀಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಏನಾದರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ಥರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದರೂ ಕೇಳಿದ್ರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟಾಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು, BNS ರೀಸೆಂಟಾಗಿ ಅಪ್ಡೇಟ್ ಆಗಿರುವಂಥ ಸಬ್ಜೆಕ್ಟು, ಆಮೇಲೆ ನಿಮಗೆ IPC ಸಬ್ಜೆಕ್ಟು. ಇನ್ನೂ ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ, ಕಂಪ್ಲೀಟಾಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡಿಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟಾಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡಿಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು. ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು, ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ, ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು, ನಿಮ್ಗೆ ಏನು ಬೇಕೋ 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೇನಾದರೂ ಬೇಕು ಅಂತಂತಂದರೆ ನೀವು ಕಂಪ್ಲೀಟಾಗಿ
ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನ ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು. ತುಂಬಾ ಇಷ್ಟ ಆಗಿದೆ ಸರ್. ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದ್ರೆ, ಮಾಡಬೇಕಾಗಿರೋದು ಇಷ್ಟೇ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಈ ನಂಬರ್‌ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ ಸೇರೋದೇನೋ ಸೇರ್ಬಿಟ್ಟಿದ್ದೀರಾ ಆಯ್ತಾ? ಈಗ ಹೇಗಾದ್ರೂ ಪಾಸ್ ಮಾಡ್ಕೊಂಡು ಹೋಗ್ಲೇಬೇಕು. ಈ ಸೆಮ್ ಇಲ್ಲ ಅಂದ್ರೆ ನೆಕ್ಸ್ಟ್ ಸೆಮ್ ಆದ್ರೂ ಪಾಸ್ ಮಾಡ್ಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದ್ಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ? ಪಾರ್ಟ್ ಟೈಮಾ? ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್‌ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್‌ಗಳು ಬೇಕು ಅಂತಂದ್ರೆ ನೀವು ಪೇಯ್ಡ್ ತಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್‌ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್‌ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರ್ಬೋದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್‌ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ. ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್‌ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದ್ರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬಾ ಪೇಷನ್ಸ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾ ವಿಡಿಯೋಸ್‌ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್‌ಗೆ ದಯವಿಟ್ಟು ಶೇರ್ ಮಾಡಿ. ಅವರಿಗೂ ಅರ್ಥ ಆಗ್ಲಿ, ಗೊತ್ತಾಗ್ಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್‌ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ ನಾ ಹೇಳ್ತಾ ಇದ್ದೀನಲ್ಲ ತುಂಬಾ ಸುಲಭ ಇದೆ. ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೇ ಅಲ್ಲ. ಅದನ್ನ ನಾವು ಸೆಕ್ಷನ್ಸ್‌ಗಳಿಗೆ, ಕೇಸ್ ಲಾಸ್‌ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಷ್ಟೇ. ಅಷ್ಟೇ ಇರೋದಲ್ಲ ಅದು. ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್‌ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್‌ಗಳಲ್ಲಿ ಶೇರ್ ಮಾಡಿ. ಅವರಿಗೂ ಕೂಡ ಅರ್ಥ ಆಗ್ಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ. ಅವರಿಗೂ ಕೂಡ ಗೊತ್ತಾಗ್ಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.